ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಲಾವಿದ ಹಲವು ಆಯಾಮಗಳಲ್ಲಿ ಪಳಗುತ್ತಾನೆ. ಸಿನಿಮಾಗೆ ಬರುವ ಮೊದಲು ಜೀವನದ ಕಷ್ಟಗಳು ಈ ಕ್ಷೇತ್ರಕ್ಕೆ ಅವರನ್ನ ತಳ್ಳುತ್ತವೆ. ಇಲ್ಲಿಗೆ ಬಂದ ನಂತರವೂ ಸಹ ಸವಾಲುಗಳು ಕಡಿಮೆಯಾಗುವುದಿಲ್ಲ. ಒಂದು ಪಾತ್ರ ಗೆದ್ದರೆ ಅದರ ಬೆನ್ನಲ್ಲೇ ಮತ್ತೊಂದು ಸೋಲುತ್ತದೆ. ಈ ಸೋಲು ಗೆಲುವುಗಳ ನಿರಂತರ ಹೋರಾಟದಲ್ಲಿ ಪಾತ್ರದ ಬದಲಾವಣೆ ಅವಶ್ಯಕ ಅನಿಸುತ್ತದೆ. ಈ ರೀತಿ ಮೊದಲು ಹಾಸ್ಯ ಪಾತ್ರಗಳ ಮೂಲಕ ನಟನೆಯ ವೃತ್ತಿ ಶುರು ಮಾಡಿ ನಂತರ ಹೀರೋ ಆಗಿಯೂ ಯಶಸ್ಸು ಮತ್ತು ಸೋಲು ಕಂಡು ಕ್ರಮೇಣ ಕಳಪಾತ್ರಗಳ ಮೂಲಕ ಸಕ್ಸಸ್ಫುಲ್ ಆದವರ ಪೈಕಿ ತೆಲುಗಿನ ನಟ ಸುನಿಲ್ ಅವರದ್ದು ಬಹು ಪ್ರಧಾನವಾದ ಹೆಸರು. ನಮ್ಮಲ್ಲಿ ಸಾಕಷ್ಟು ಹಾಸ್ಯ ನಟರು ಹೀರೋಗಳಾಗಿದ್ದಾರೆ. ಆದರೆ ಹಾಸ್ಯ ನಟರು ಮುಖ್ಯ ಖಳನಾಯಕರಾಗಿ ನಟಿಸುವ ಪರಂಪರೆ ವಿರಳವಾದದ್ದು. ಅಂತಹ ಪರಂಪರೆ ಹುಟ್ಟುಹಾಕಿ ಯಶಸ್ವಿಯಾದವರಲ್ಲಿ ಸುನಿಲ್ ಮುಖ್ಯ ಕಲಾವಿದರು. ನೀವೆಲ್ಲ ಇವರ ನಟನೆ ಎಂಥದ್ದೆಂದು ಪುಷ್ಪ ಚಿತ್ರದ ಸರಣಿಯಲ್ಲಿ ಗಮನಿಸಿದ್ದೀರಿ ಹಾಗೂ ಮೆಚ್ಚಿಕೊಂಡಿದ್ದೀರಿ. ಒಂದು ಕಾಲದಲ್ಲಿ ತೆಲುಗಿನ ಟಾಪ್ ಹಾಸ್ಯ ಕಲಾವಿದರಾಗಿದ್ದ ಇವರು ಹೀರೋ ಆಗಿದ್ದು ಇವರ ಸಿನಿ ಜರ್ನಿಗೆ ಸಿಕ್ಕಂತಹ ಮೊದಲ ಮುಖ್ಯ ತಿರುವು. ಆ ಬಳಿಕ ಅಲ್ಲಿಯ ಯಶಸ್ಸು ಹೆಚ್ಚು ಕಾಲ ಸ್ಥಿರವಾಗಿ ಉಳಿಯಲಿಲ್ಲ. ಕಳಪಾತ್ರಗಳು ಅವರ ಕೈ ಹಿಡಿದವು. ಅವುಗಳ ಮೂಲಕ ತೆರೆಯ ಮೇಲೆ ವಿಜೃಂಭಣೆಯಿಂದ ಅವರು ವಿರಾಜಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಸುನಿಲ್ ಇವತ್ತು ಬಹುಬೇಡಿಕೆಯ ನಟ. ಯಾವುದೇ ಪ್ಯಾನ್ ಇಂಡಿಯಾ ಮೂವಿಗೆ ಕಳ್ಳನಟರ ಪೈಕಿ ಅವರು ಇದ್ದರೇನೆ ಆ ಚಿತ್ರ ಗೆಲ್ಲೋದು ಎನ್ನುವ ಭರವಸೆ ಈಗ ಅವರಿಂದ ಸಿಕ್ಕಿದೆ. ಈ ಒಂದು ಯಶಸ್ಸು ಹಾಗೂ ಕೀರ್ತಿ ಅವರಿಗೆ ಸುಲಭವಾಗಿ ಏನು ಒಲಿದು ಬಂದದ್ದಲ್ಲ. ಅದಕ್ಕಾಗಿ ದಶಕಗಳ ಕಾಲ ಅವರು ಶ್ರಮ ಪಟ್ಟಿದ್ದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಭಾವಂತ ನಟ ಸುನಿಲ್ ಅವರ ಸಿನಿ ಬದುಕಿನ ಏರಿಳಿತಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ. ಸುನಿಲ್ ಅವರ ಪೂರ್ಣ ಹೆಸರು ಇಂದುಕುರಿ ಸುನಿಲ್ ವರ್ಮಾ ಅಂತ. 1974 ಫೆಬ್ರವರಿ 28ರಂದು ಇವರು ಆಂಧ್ರದ ಭೀಮಾವರಂ ಎಂಬಲ್ಲಿ ಒಂದು ಸಾಧಾರಣ ಪರಿವಾರದಲ್ಲಿ ಜನಿಸ್ತಾರೆ. ಸುನಿಲ್ ಸುಮಾರು 180 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಸುಮಾರು 150 ಚಿತ್ರಗಳಲ್ಲಿ ಅವರು ಹಾಸ್ಯ ನಟರಾಗಿ ಅಭಿಮಾನಿಗಳನ್ನ ರಂಜಿಸಿದವರು. ತುಂಬಾ ತಡವಾಗಿ ಸಕ್ಸಸ್ ಕಂಡ ಅವರು ಕಳೆದ 30 ವರ್ಷಗಳಿಂದಲೂ ಸಹ ಚಿತ್ರರಂಗದ ತೆರೆಯ ಮೇಲೆ ಕೆಲಸ ಮಾಡಿದವರು. ಪಶ್ಚಿಮ ಗೋದಾವರಿ ಅವರಾದ ಅವರಿಗೆ ಮೊದಲಿನಿಂದಲೂ ಸಹ ಸಿನಿಮಾಗಳಲ್ಲಿ ನಟಿಸುವ ಬಯಕೆ ಇತ್ತು. ಅವರಿದ್ದ ಸ್ಥಳದಲ್ಲಿ ಯಾವುದೇ ತೆಲುಗು ಚಿತ್ರದ ಭರ್ಜರಿ ಅಬ್ಬರದ ಪ್ರಚಾರ ಹಾಗೂ ಸಕ್ಸಸ್ ಸಭೆಗಳು ಅತ್ಯಂತ ಅದ್ಧೂರಿಯಾಗಿಯೇ ನಡೆಯುತ್ತಿದ್ದವು. ಸುನಿಲ್ ಅವರು ಅವುಗಳಿಂದ ಪ್ರಭಾವಿತರಾದವರು. ಅವರು ತೆಲುಗಿನ ಮೆಗಾಸ್ಟಾರ್ ಎಂದೇ ಹೆಸರಾದ ನಟ ಚಿರಂಜೀವಿಯವರನ್ನ ತಮ್ಮ ಆದರ್ಶವಾಗಿ ಇರಿಸಿಕೊಂಡವರು. ಮೊದಲಿನಿಂದಲೂ ಚಿರು ಅಭಿಮಾನಿಯಾದ ಅವರು ಚಿರಂಜೀವಿಯವರ ನಟನೆ, ನೃತ್ಯ ಇವೆಲ್ಲವುಗಳನ್ನ ಅನುಕರಿಸುತ್ತಿದ್ದ ಕಾಲವೊಂದಿತ್ತು. ಸುನಿಲ್ ಉತ್ತಮ ಡ್ಯಾನ್ಸರ್ ಸಹ ಹೌದು. ಬಿಕಾಂ ಮುಗಿಸಿದ್ದ ಅವರು ಎಂಕಾಂ ಪದವಿಯ ಎಂಟ್ರೆನ್ಸ್ ಪರೀಕ್ಷೆಗಾಗಿ ಮೊದಲ ಬಾರಿಗೆ 1994ರಲ್ಲಿ ಹೈದರಾಬಾದ್ಗೆ ಬಂದಿದ್ರು. ಅವರಿಗೆ ಎಂಕಾಂ ಓದೋದಕ್ಕಿಂತ ಸಿನಿಮಾ ಚಾನ್ಸ್ ಸಿಗುತ್ತಾ ಅನ್ನುವ ನಿರೀಕ್ಷೆ ಆಗ ಜಾಸ್ತಿ ಇತ್ತು. ನಿರ್ದೇಶಕರಾದ ತ್ರಿವಿಕ್ರಮ್, ಶ್ರೀನಿವಾಸ್ ಹಾಗೂ ಗುಣಶೇಖರ್ ಒಂದು ಕಾಲದಲ್ಲಿ ಸುನಿಲ್ ಅವರ ಸ್ನೇಹಿತರಾಗಿದ್ರು. ಬಹಳ ಸಮಯದವರೆಗೂ ಸಹ ಅವರು ಹೈದರಾಬಾದ್ನ ಪುಂಜಗುಟ್ಟ ಎಂಬಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಎಲ್ಲರೂ ಸಹ ಒಟ್ಟಿಗೆ ಇದ್ರು. ಇದು ಅವರೆಲ್ಲರ ಆರಂಭದ ಹಾಗೂ ಕಷ್ಟದ ದಿನಗಳ ಸಮಯವಾಗಿತ್ತು. ಭೀಮಾವರಂನಲ್ಲಿ ಇದ್ದಾಗಿನಿಂದಲೂ ಕೂಡ ಈ ಮೂವರು ಕೂಡ ಸಿನಿಮಾದಲ್ಲಿ ಏನಾದರೂ ಮಹತ್ತರವಾದದ್ದನ್ನ ಸಾಧಿಸಬೇಕು, ಅಲ್ಲಿ ತಾವೇನು ಅಂತ ತೋರಿಸಬೇಕು ಎಂದು ಬಯಸಿದ್ದವರು. 1994ರಲ್ಲಿ ಅವರು ಎಂಕಾಂನ ಪ್ರವೇಶ ಪರೀಕ್ಷೆ ಬರೆದು ಪಾಸಾಗಿ ತರಗತಿಗೆ ಬಂದಿದ್ದು ಒಂದೇ ದಿನ. ಆ ಬಳಿಕ ಅವರು ಮುಂದಿನ 1.5 ವರ್ಷದವರೆಗೂ ಸಹ ಸಿನಿಮಾ ಚಾನ್ಸ್ಗಾಗಿ ಅನೇಕ ಕಡೆ ಅಲೆದಾಡಿದ್ರು. 1996ರಲ್ಲಿ ಅಕ್ಕಡ ಅಬ್ಬಾಯಿ ಇಕ್ಕಡ ಅಮ್ಮಾಯಿ ಚಿತ್ರಕ್ಕಾಗಿ ಇವರನ್ನ ಹೆಚ್ಚುವರಿ ಕಲಾವಿದರನ್ನಾಗಿ ಸೆಲೆಕ್ಟ್ ಮಾಡಲಾಗಿತ್ತು. ಆದರೆ ಫೈನಲ್ ಕಟ್ನಲ್ಲಿ ಇವರಿದ್ದ ದೃಶ್ಯಗಳನ್ನ ಅನಗತ್ಯ ಎಂದು ತೆಗೆದು ಹಾಕಿದ್ರು. ಈ ಸಮಯದಲ್ಲಿ ಸುನಿಲ್ ಅನೇಕರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಮುಂದೆ ಸೆಕೆಂಡ್ ಹ್ಯಾಂಡ್ ಎನ್ನುವ ಒಂದು ಚಿತ್ರಕ್ಕೂ ಸಹ ಅವರು ಆಯ್ಕೆ ಆಗ್ತಾರೆ. ಆದರೆ ಕಾರಣಾಂತರಗಳಿಂದ ಈ ಚಿತ್ರದ ಪ್ರೊಡಕ್ಷನ್ ಅರ್ಧಕ್ಕೆ ನಿಂತು ಹೋಯಿತು. ಇದಾದ ನಂತರ ಪ್ರೇಮಕಥಾ, ಸ್ವಯಂವರಂ ಹಾಗೂ ಇನ್ನೊಂದು ಹೆಸರಿಡಿದ ಚಿತ್ರಕ್ಕೂ ಸಹ ಸುನಿಲ್ ಅವರ ಕಾಸ್ಟಿಂಗ್ ನಡೆಯಿತಾದರೂ ಆ ಎಲ್ಲಾ ಚಿತ್ರಗಳು ಸಹ ಒಂದೋ ನಿಂತು ಹೋದವು ಅಥವಾ ಕೆಲವುಗಳಲ್ಲಿ ಇವರನ್ನ ಅಷ್ಟಾಗಿ ಹೈಲೈಟ್ ಕೂಡ ಮಾಡಲಿಲ್ಲ. ಈ ರೀತಿ ಹೋದ ಕಡೆಯಲ್ಲೆಲ್ಲ ಏನಾದರೂ ಒಂದು ಸಮಸ್ಯೆ ಉದ್ಭವವಾಗ್ತಾ ಇತ್ತು.
ಅವರ ನಟನೆಯ ಸೀನ್ ತೆಗೆಯಲಾಗ್ತಾ ಇತ್ತು, ಇಲ್ಲವೇ ಆಯ್ಕೆಯಾದ ಕತೆ ನಿಂತು ಹೋಗ್ತಾ ಇತ್ತು, ಅಥವಾ ಇವರನ್ನೇ ಹಲವು ಸಲ ರಿಜೆಕ್ಟ್ ಮಾಡಿ ಪ್ರಭಾವಿ ಕಲಾವಿದರನ್ನ ಇವರ ಬದಲಿಗೆ ರಿಪ್ಲೇಸ್ ಮಾಡ್ತಿದ್ರು. ಇಷ್ಟೆಲ್ಲ ತಿರಸ್ಕಾರಗಳ ನಡುವೆಯೂ ಸಹ ಸುನಿಲ್ ಭರವಸೆ ಇಟ್ಕೊಂಡು ತನಗೂ ಒಂದು ಟೈಮ್ ಬರುತ್ತೆ ಅಂತ ಕಾದು ಕುಳಿತಿದ್ರು. ಮುಂದೆ ಚಿರು ನವುತ್ತೋ ಹಾಗೂ ನುವ್ವೆ ಕಾವಾಲಿ ಎನ್ನುವ 2 ಚಿತ್ರಗಳಿಗೂ ಸಹ ಅವರು ಏಕಕಾಲದಲ್ಲಿ ಆಯ್ಕೆ ಆಗ್ತಾರೆ. ಅವುಗಳ ಪೈಕಿ ನುವ್ವೆ ಕಾವಾಲಿ ಚಿತ್ರ ಮೊದಲು ತೆರೆ ಕಂಡಿತು. ಈ ಚಿತ್ರಕ್ಕಾಗಿ ಅವರಿಗೆ ಇದರ ನಿರ್ಮಾತೃವಾಗಿದ್ದ ರಾಮೋಜಿ ಫಿಲ್ಮ್ ಸಿಟಿಯ ಮುಖ್ಯಸ್ಥರು ಉತ್ತಮ ಸಂಭಾವನೆ ಕೊಟ್ಟಿದ್ದರು. ಇದೇ ಅವರು ನಟನಾಗಿ ತಾವು ಪಡೆದ ಮೊಟ್ಟ ಮೊದಲ ವೇತನದ ಚೆಕ್ ಆಗಿತ್ತು. ಈ ಚಿತ್ರ ಯಶಸ್ವಿಯಾಗಿ 100 ದಿನ ಓಡಿತು. ಅದರ 100 ದಿನದ ಫಂಕ್ಷನ್ನಲ್ಲಿ ಸುನಿಲ್ ಅವರಿಗೂ ಸಹ ಅವರ ಪ್ರತಿಭೆಗಾಗಿ ಒಂದು ಅವಾರ್ಡ್ ಸಿಗುತ್ತದೆ. 1995ರಿಂದಲೇ ಅವರು ಹೈದರಾಬಾದ್ನಲ್ಲಿದ್ದು ಚಿತ್ರರಂಗದಲ್ಲಿ ತೆರೆಯ ಹಿಂದೆ ಕೆಲಸ ಶುರು ಮಾಡಿದ್ರೂ ಸಹ ಮುಖ್ಯ ಪರದೆಯ ಮುಂದೆ ಬರಲು ಅವರಿಗೆ ಮುಂದಿನ 5-6 ವರ್ಷಗಳೇ ಬೇಕಾಯಿತು. 2001ರಲ್ಲಿ ಅವರ ನಟನೆಯ ಒಟ್ಟು 6 ಚಿತ್ರಗಳು ರಿಲೀಸ್ ಆದವು. ಅದರಲ್ಲಿ ನುವ್ವು ನೇನು, ನುವ್ವು ನಾಕು ನಚ್ಚಾವು ಹಾಗೂ ಮನಸಂತ ನುವ್ವೆ ಚಿತ್ರಗಳಲ್ಲಿ ಅವರ ನಟನೆ ಮೆಚ್ಚುಗೆ ಪಡೆಯಿತು. ಇದಾಗಿ ಸುನಿಲ್ ಅವರಿಗೆ ಹಾಸ್ಯ ನಟನೆಯಲ್ಲಿ ತೀವ್ರ ಬೇಡಿಕೆ ಉಂಟಾಯಿತು. ಅದರ ಪರಿಣಾಮವಾಗಿ 2002ರಲ್ಲಿ ಇವರ ನಟನೆಯ ಸುಮಾರು 19 ಚಿತ್ರಗಳು ಬಂದವು. ಅವುಗಳಲ್ಲಿ ಇಂದ್ರ, ಮನ್ಮಧುಡು, ನೀತೋ ಮೊದಲಾದ ಚಿತ್ರಗಳಲ್ಲಿ ಅವರ ನಟನೆ ಗಮನ ಸೆಳೆಯಿತು. ಇಲ್ಲಿಂದ ಮುಂದಿನ 7-8 ವರ್ಷಗಳವರೆಗೂ ಸುನಿಲ್ ಅಕ್ಷರಶಃ ತೆಲುಗು ಚಿತ್ರರಂಗದ ಹಾಸ್ಯ ಲೋಕವನ್ನ ಆಳಿದರು. ಅವರಿಗೆ ಭರಪೂರವಾದ ಅವಕಾಶಗಳು ಒಂದರ ಹಿಂದೆ ಒಂದು ಹರಿದು ಬಂದವು. ಆ ಸಮಯದ ಅನೇಕ ಹೊಸ ಹಾಗೂ ಖ್ಯಾತ ಕಲಾವಿದರೆಲ್ಲರ ಜೊತೆ ಅವರು ನಟಿಸಿದ್ರು. ಆ ಸಮಯದಲ್ಲಿ ಹಾಸ್ಯ ದಿಗ್ಗಜರಾಗಿದ್ದ ಬ್ರಹ್ಮಾನಂದ ಅವರ ನಂತರ ತೆಲುಗಿನಲ್ಲಿ ಸುನಿಲ್ ತುಂಬಾ ಗಾಢವಾಗಿ ಗುರುತಿಸಿಕೊಳ್ತಾರೆ. ಅವರ ಹಾಸ್ಯದ ಟೈಮಿಂಗ್, ರಿದಮ್, ವಿಶಿಷ್ಟ ಶೈಲಿಯ ಡೈಲಾಗ್ ಡೆಲಿವರಿ, ಹಾಸ್ಯದ ನಡುವೆ ನೃತ್ಯ, ಈ ಎಲ್ಲ ವೈಶಿಷ್ಟ್ಯಗಳಿಂದ ಸುನಿಲ್ ಟಾಲಿವುಡ್ನಲ್ಲಿ ಪ್ರತ್ಯೇಕ ಸ್ಥಾನ ಕಾಯ್ದುಕೊಂಡರು. 2004ರಲ್ಲಿ ಬಂದ ಪೆದಬಾಬು ಚಿತ್ರದ ನಟನೆಗೆ ಅವರು ಮೊದಲ ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದರು. 2013ರಲ್ಲಿ ತಡಕ ಚಿತ್ರದ ಅವರ ಪಾತ್ರ ಪೋಷಣೆಗೂ ಸಹ ಫಿಲ್ಮ್ ಫೇರ್ ಅವಾರ್ಡ್ ಅವರ ಕೈ ಸೇರಿತು. ನುವ್ವು ನೇನು, ಆಂಧ್ರುಡು ಹಾಗೂ ಮರ್ಯಾದ ರಾಮಣ್ಣ ಚಿತ್ರಗಳ ತಮ್ಮ ನಟನೆಗಾಗಿ ಅವರು ಖ್ಯಾತ ನಂದಿ ಅವಾರ್ಡ್ ಪಡೆದಿದ್ದಾರೆ. 2010ರಲ್ಲಿ ಅವರು ಮೊದಲ ಬಾರಿಗೆ ಮರ್ಯಾದ ರಾಮಣ್ಣ ಎನ್ನುವ ಚಿತ್ರದಲ್ಲಿ ಕಾಮಿಡಿ ಹೀರೋ ಆಗಿ ಆಯ್ಕೆಯಾದರು. ಇದರ ನಿರ್ದೇಶಕರು SS ರಾಜಮೌಳಿ. 2009ರಲ್ಲಿ ಮಗಧೀರ ಚಿತ್ರದ ಶೂಟಿಂಗ್ ಸಮಯದಲ್ಲೇ ಅವರಿಗೆ ಈ ಹೊಸ ಕತೆ ಹೊಳೆದಿತ್ತು. 1923ರಲ್ಲಿ ಹಾಲಿವುಡ್ನಲ್ಲಿ ಬಂದಿದ್ದ ಅವರ್ ಹಾಸ್ಪಿಟಾಲಿಟಿ ಎನ್ನುವ ಚಿತ್ರದಿಂದ ಅವರು ಈ ಕತೆಗೆ ಸ್ಫೂರ್ತಿ ಪಡೆದಿದ್ದರು. ಈ ಮೊದಲು 2002ರಲ್ಲಿ ಇದೇ ಕಥೆಯನ್ನ ಕನ್ನಡದಲ್ಲಿ ನಿರ್ದೇಶಕರಾದ ದಿನೇಶ್ ಬಾಬು ಅವರು ಬಲಗಾಲಿಟ್ಟು ಒಳಗೆ ಬಾ ಎಂಬ ಹೆಸರಿನಲ್ಲಿ ನಿರ್ದೇಶಿಸಿದ್ದರು. ಇಲ್ಲಿ S ನಾರಾಯಣ್ ನಾಯಕ ನಟರಾಗಿದ್ದರು. 2010ರಲ್ಲಿ ಬಂದ ಮರ್ಯಾದ ರಾಮಣ್ಣ ಚಿತ್ರವೂ ಸಹ ಕೆಲವು ಅಗತ್ಯ ಬದಲಾವಣೆಗಳ ಜೊತೆ ತೆರೆ ಕಾಣುತ್ತೆ ಹಾಗೂ ಇದನ್ನ ಮತ್ತೊಮ್ಮೆ ಕನ್ನಡದಲ್ಲಿ ನಟ ಕೋಮಲ್ ಅವರ ನಾಯಕತ್ವದಲ್ಲಿ ಅದೇ ಹೆಸರಿನಿಂದ ರೀಮೇಕ್ ಮಾಡಿದ್ರು. ಮುಂದೆ ಇವರ ಪೋಲಾ ರಂಗುಡು ಚಿತ್ರ ತೆರೆ ಕಂಡಿತು. ಇದರಲ್ಲಿ ಮೊದಲ ಬಾರಿಗೆ ನಟ ಸುನಿಲ್ ತಮ್ಮ ದೇಹ ಹುರಿಗೊಳಿಸಿ 6 ಪ್ಯಾಕ್ ತಯಾರಿ ಮಾಡಿಕೊಂಡಿದ್ದರು. ಇವರ ಈ ಹೊಸ ಬಗೆಯ ಲುಕ್, ಡ್ಯಾನ್ಸ್ ಇದೆಲ್ಲ ತೆಲುಗು ವೀಕ್ಷಕರಿಗೆ ತುಂಬಾನೇ ಹಿಡಿಸುತ್ತೆ. ನಾಯಕರಾಗಿ ಅವರನ್ನ ಜನ ಇಲ್ಲಿ ಗೆಲ್ಲಿಸ್ತಾರೆ. ಆದರೆ ಇದಾದ ನಂತರ ಅವರಿಗೆ ನಾಯಕ ಪಾತ್ರವೇ ಹೆಚ್ಚು ಒಪ್ಪುತ್ತದೆ ಎನ್ನುವ ಜನಾಭಿಪ್ರಾಯ ದಟ್ಟವಾಗಿ ಎಲ್ಲ ಕಡೆ ಕೇಳಿಬರುತ್ತೆ. ಈ ಮಧ್ಯೆ ಅವರು ಕೆಲವು ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲೂ ಕೂಡ ಅಭಿನಯಿಸ್ತಾರೆ. ಮುಂದೆ ಕೆಲವು ಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿದ ಅವರಿಗೆ ಹೆಚ್ಚಿನವು ಯಶಸ್ಸು ಕೊಡಲಿಲ್ಲ. ಅವರ ನಟನೆಯ ಪೂಲಾ ರಂಗುಡು ಚಿತ್ರ ಕಮರ್ಷಿಯಲ್ ಸಕ್ಸಸ್ ಕಂಡಿತು. 2006ರಲ್ಲೇ ಅಂದಾಲ ರಾಮುಡು ಎನ್ನುವ ಹಾಸ್ಯ ಚಿತ್ರದಲ್ಲಿ ನಾಯಕ ಪಾತ್ರ ಮಾಡಿದ್ದರು. ಆ ಚಿತ್ರ ಗೆದ್ದರೂ ಸಹ ಅದರ ವೀಕ್ ಕತೆ ಹಾಗೂ ಸಪ್ಪೆ ನಿರೂಪಣೆಯಿಂದಾಗಿ ಅದಕ್ಕೆ ಫುಲ್ ಮಾರ್ಕ್ ಸಿಗಲಿಲ್ಲ. ಅವರಿಗೆ ನಿಜವಾದ ಯಶಸ್ಸು ಸಿಕ್ಕಿದ್ದು ಮರ್ಯಾದ ರಾಮಣ್ಣ ಚಿತ್ರದಿಂದ. 2011ರಿಂದ ಪುನಃ ಮುಂದಿನ ಕೆಲವು ವರ್ಷಗಳವರೆಗೆ ಅವರು ನಾಯಕನಾಗಿ ನಟಿಸಿದ ಚಿತ್ರಗಳು ಗೆಲ್ಲಲಿಲ್ಲ. ಅವರ ನಟನಾ ವೃತ್ತಿ ಅವನತಿಯ ಕಡೆ ಸಾಗ್ತಾ ಇತ್ತು. ಅವರನ್ನ ಈಗ ಜನ ಹಾಸ್ಯ ನಟನಾಗಿಯೂ ಸಹ ಮತ್ತೆ ರಿಸೀವ್ ಮಾಡಲಿಲ್ಲ. ಇಂತಹ ಸಮಯದಲ್ಲಿ ಅವರ ಕೈ ಹಿಡಿದಿದ್ದು ಕಳಪಾತ್ರಗಳು. 2020ರಲ್ಲಿ ಬಂದ ಕಲರ್ ಫೋಟೋ ಚಿತ್ರದಲ್ಲಿ ಅವರು ಮುಖ್ಯ ಲೀಡ್ ಕಳರ್ ಆಗಿ ನಟಿಸ್ತಾರೆ. ಈ ಚಿತ್ರದ ಅವರ ನೆಗೆಟಿವ್ ಶೇಡ್ ನಟನೆ ನಿಜಕ್ಕೂ ಜನರಿಗೆ ಇಷ್ಟವಾಗುತ್ತೆ. ಇದರ ಬೆನ್ನಲ್ಲೇ ಅವರು ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರವಾದ ಪುಷ್ಪ ಚಿತ್ರದಲ್ಲಿ ಕಳಪಾತ್ರ ಮಾಡ್ತಾರೆ. ಈ ಚಿತ್ರದ 2 ಸರಣಿಯಲ್ಲಿ ಅವರ ಪಾತ್ರ ಗೆಲ್ಲುತ್ತೆ.
ಈ ಚಿತ್ರದ ಒಂದು ತೂಕ ನಟ ಅಲ್ಲು ಅರ್ಜುನ್ ಆಗಿದ್ರೆ ಇನ್ನೊಂದು ತೂಕ ಸುನಿಲ್ ಎನ್ನುವಂತಹ ಮಾತು ಕೇಳಿ ಬಂದವು. ಈ ಪಾತ್ರಕ್ಕಾಗಿ ಅವರು ನಡೆಸಿದ ತಯಾರಿ, ಬದಲಾದ ರೀತಿ ಹಾಗೂ ತೋರಿದ ಆ ಡೆಡಿಕೇಶನ್ ಇವೆಲ್ಲ ಸುನಿಲ್ ಎಂತಹ ಅಪರೂಪದ ಪ್ರತಿಭೆ ಎನ್ನುವುದನ್ನ ಹೊರಹಾಕಿದ್ದವು. ಅವರು ತಮಿಳು ಹಾಗೂ ಮಲಯಾಳಂಗಳ ಕೆಲ ಚಿತ್ರಗಳಲ್ಲೂ ಸಹ ಕಳಪಾತ್ರ ಮಾಡ್ತಾರೆ. ತಮಿಳಿನ ಅವರ ನಟನೆಯ ಮಾವೀರನ್, ಮಾರ್ಕ್ ಆಂಟೋನಿ ಹಾಗೂ ಗುಡ್ ಬ್ಯಾಡ್ ಅಗ್ಲಿ ತಮಿಳಿನ ಅವರ ಮುಖ್ಯ ಚಿತ್ರಗಳು. ತಮಿಳಿನ ಜೈಲರ್ನಲ್ಲಿಯೂ ಸಹ ಅವರಿಗೆ ಒಂದು ಮುಖ್ಯ ಪಾತ್ರ ಕೊಡಲಾಗಿತ್ತು. ಈ ಮುಸುಡಿಗೆ ಸಿನಿಮಾ ಆಫರ್ ಬೇರೆ ಕೇಡು. ಇವನು ನಟನ, ಇವನಿಗೂ ನಟಿಸಲು ಬರುತ್ತಾ, ಇವನಲ್ಲೇನಿದೆ ಅಂತ ನಾವು ತಗೋಬೇಕು, ಹೀರೋ ಪಕ್ಕ ನಿಂತ್ಕೊಳ್ಳೋದಕ್ಕೂ ಸಹ ಅವನಿಗೆ ಯೋಗ್ಯತೆ ಇಲ್ಲ ಎನ್ನುವ ಮುಂತಾದ ಅವಮಾನಭರಿತ ಮಾತುಗಳನ್ನ ಅವರು ಈ ಮೊದಲು ಸಾಕಷ್ಟು ಕಡೆ ಕೇಳಿದ್ದವರು. ಆದರೆ ಆ ಸಮಯದಲ್ಲಿ ಸುನಿಲ್ ಯಾವುದೇ ತರಹ ಅವುಗಳಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಅವರು ತಮ್ಮ ಸಮಯಕ್ಕಾಗಿ ಕಾದರು. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲಿ ಬೇರೂರಲು ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸಹ ಗೊತ್ತಿತ್ತು. ಇಲ್ಲಿ ಸಕ್ಸಸ್ ಇವತ್ತಲ್ಲ ನಾಳೆ ಖಂಡಿತ ಕೈ ಹಿಡಿದೇ ಹಿಡಿಯುತ್ತೆ ಅನ್ನುವ ಬಗ್ಗೆ ಅವರಿಗೆ ಭರವಸೆ ಇತ್ತು. ಅವರ ಈ ತಾಳ್ಮೆ, ಸಂಯಮ ಹಾಗೂ ನಿರೀಕ್ಷೆಗಳು ಸುಳ್ಳಾಗ್ಲಿಲ್ಲ. 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಜನರನ್ನ ನಕ್ಕು ನಲಿಸಿದ್ದ ಸುನಿಲ್ ಮುಂದೆ ನಾಯಕರಾಗಿ ಹಾಗೂ ಈಗ ಕಳ್ಳರಾಗಿ ಅದೇ ಜನರನ್ನ ರಂಜಿಸಿದ್ದು ಹಾಗೂ ರಂಜಿಸ್ತಾ ಇರೋದು ನಿಜಕ್ಕೂ ಸಾಧನೆಯೇ ಸರಿ. ಸರಳ ಸ್ವಭಾವದ ಸುನಿಲ್ ಇವತ್ತು ಅತ್ಯಂತ ಯಶಸ್ವಿ ಕಲಾವಿದರಾಗಿ ಬೆಳೆದಿದ್ದಾರೆ. ಆದರೂ ಸಹ ಅವರು ತಮ್ಮ ಆ ಹಳೆಯ ಕಷ್ಟದ ದಿನಗಳನ್ನ ಹಾಗೂ ಆರಂಭದಲ್ಲಿ ಇವರಿಗೆ ಬೆನ್ನು ತಟ್ಟಿದ ಯಾರನ್ನ ಸಹ ಮರೆತಿಲ್ಲ. ತಮ್ಮ ಮೊದಲ ಅವಕಾಶ, ಮೊದಲ ನಟನೆ, ಮೊದಲ ಅವಾರ್ಡ್, ಮೊದಲ ಸಂಭಾವನೆ, ಮೊದಲು ಅವಕಾಶ ಕೊಟ್ಟ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಪ್ರೋತ್ಸಾಹ ಮಾಡಿದ ಹೀರೋಗಳು ಹಾಗೂ ಇತರೆ ಕಲಾವಿದರನ್ನ ಅವರು ಯಾವುದೇ ವೇದಿಕೆಯಲ್ಲಿ ಆತ್ಮೀಯವಾಗಿ ಇಂದಿಗೂ ಸಹ ಕೃತಜ್ಞ ಭಾವದೊಂದಿಗೆ ಸ್ಮರಿಸಿಕೊಳ್ಳುತ್ತಾರೆ. 2002ರಲ್ಲಿ ಅವರು ಶ್ರುತಿ ಎಂಬುವರನ್ನ ವಿವಾಹವಾದರು. ನಟನೆಯ ಹೊರತಾಗಿ ಸುನಿಲ್ ತಾವೊಬ್ಬ ಉತ್ತಮ ಚಿತ್ರ ಕಲಾವಿದರು ಸಹ ಹೌದು. ಅವರು ನಟರಾಗುವ ಮೊದಲು ಪೇಂಟ್ ವರ್ಕ್, ಸಿನಿಮಾ ಅಸಿಸ್ಟೆಂಟ್ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಹೀಗೆ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದವರು. ನಟನೆ ಅವರ ಕೈ ಹಿಡಿಯಿತು. ಇನ್ನು ಸಹಾಯದ ವಿಚಾರಕ್ಕೆ ಬಂದ್ರೆ ಸುನಿಲ್ ದಾನಶೂರ ಕರ್ಣ. ಅದರಲ್ಲೂ ಕಡು ಬಡತನ ಹೊಂದಿರುವ ಮಕ್ಕಳ ಶಿಕ್ಷಣಕ್ಕೆ ಸುನಿಲ್ ನೆರವಾಗಿದ್ದಾರೆ. ಮಕ್ಕಳ ಫೀಸ್ ಕಟ್ಟೋದು, ಅವರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಂಧ ಮಕ್ಕಳ ಶಿಕ್ಷಣಕ್ಕೂ ಕೂಡ ತಮ್ಮಿಂದಾದ ನೆರವನ್ನ ನೀಡುತ್ತಾ ಬಂದಿದ್ದಾರೆ. ಇನ್ನು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಯನ್ನ ಕೂಡ ಪರಿಶೀಲನೆ ಮಾಡುತ್ತಲೇ ಇರ್ತಾರೆ. ಹೀಗೆ ಕೇವಲ ನಟನೆಗೆ ಮಾತ್ರ ಸೀಮಿತವಾಗಿರದೆ ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ಸುನಿಲ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 51 ವರ್ಷ ವಯಸ್ಸಿನ ಸುನಿಲ್ ಇವತ್ತು ತುಂಬಾ ಬ್ಯುಸಿ ಕಲಾವಿದ. ಅವರ ನಟನೆಯ ಹಲವಾರು ಚಿತ್ರಗಳ ಚಿತ್ರೀಕರಣ ಈಗ ನಡೀತಿದೆ. ಯಾವುದೇ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಅನೇಕರು ಕೊರಗ್ತಾರೆ. ಆದರೆ ನಿರಂತರ ಪ್ರಯತ್ನಗಳಿಂದ ಅದೆಲ್ಲವೂ ಸಾಧ್ಯ ಎಂದು ತೋರಿಸಿಕೊಟ್ಟ ಸುನಿಲ್ ಪ್ರತಿ ಕಲಾವಿದರಿಗೂ ಸಹ ಮಾದರಿ ವ್ಯಕ್ತಿ. ಅವರ ಮುಂದಿನ ಎಲ್ಲಾ ಪ್ರಯತ್ನಗಳು ಸಹ ಅವರಿಗೆ ಇನ್ನಷ್ಟು ಹೆಸರು, ಕೀರ್ತಿ ತರಲಿ ಎಂದು ಆಶಿಸುವ ಮೂಲಕ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸುನಿಲ್ ಅವರ ನಟನೆಯ ಯಾವ ಚಿತ್ರ ನಿಮ್ಮ ಫೇವರೇಟ್ ಎಂದು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.